ಭಾನುವಾರ ದುಬೈನಲ್ಲಿ ನಡೆದಿದ್ದ ಪಾಕಿಸ್ತಾನ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ 6 ವಿಕೆಟ್ಗಳ ಗೆಲುವನ್ನು ಸಾಧಿಸಿದೆ. ಈ ಮೂಲಕ ತನ್ನ ಸೆಮಿಫೈನಲ್ ಸ್ಥಾನವನ್ನು ಬಹುತೇಕ ಖಾತ್ರಿಪಡಿಸಿಕೊಂಡಿದೆ. ಆದರೆ ಪಂದ್ಯದ ನಡುವೆ ಹೆಚ್ಚು ಚರ್ಚೆಯಾಗ್ತಾ ಇರುವ ವಿಚಾರ ಅಂದರೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಧರಿಸಿದ್ದ ದುಬಾರಿ ಬೆಲೆಯ ವಾಚ್. ಆ ವಾಚ್ನ ಬೆಲೆ ಕೇಳಿ ಕ್ರೀಡಾಭಿಮಾನಿಗಳು ಹುಬ್ಬೇರಿಸುವಂತೆ ಮಾಡಿದೆ. ಪಾಕ್ ವಿರುದ್ಧ ಬೌಲಿಂಗ್ ವೇಳೆ ಹಾರ್ದಿಕ್ ಧರಿಸಿದ್ದ ಕೇಸರಿ ಬಣ್ಣದ ವಾಚ್ನ ಬೆಲೆ ಬರೋಬ್ಬರಿ 7 ಕೋಟಿ ರೂಪಾಯಿ. ರಿಚರ್ಡ್ ಮಿಲ್ಲೆ ಕಂಪನಿಯ RM2702 ಟೂರ್ ಬಿಲ್ಲೆನ್ ರಾಲ್ ನಡಾಲ್ ಲಿಮಿಟೆಡ್ ಆವೃತ್ತಿಯ ವಾಚ್ ಇದಾಗಿದೆ. ಒಟ್ಟು 50 ವಾಚ್ಗಳನ್ನು ಮಾತ್ರ ತಯಾರಿಸಿ ಕಂಪನಿ ಮಾರಾಟ ಮಾಡಿದೆ. ಇದರಲ್ಲಿ 2 ವಾಚ್ಗಳನ್ನು ಹಾರ್ದಿಕ್ ಹಾಗೂ ಕೃಣಾಲ್ ಪಾಂಡ್ಯ ಕೊಂಡುಕೊಂಡಿದ್ದಾರೆ. ಪಾಕ್ ವಿರುದ್ಧದ ಪಂದ್ಯದ ವೇಳೆ ಭಾರತ ತಂಡಕ್ಕೆ ಈ ಬಾರಿಯೂ ಹಲವು ಸೆಲೆಬ್ರಿಟಿಗಳ ಬೆಂಬಲ ಸಿಕ್ಕಿದೆ. ಬಾಲಿವುಡ್ ನಟಿ ಸೋನಂ ಕಪೂರ್, ಟಾಲಿವುಡ್ ನಟ ಚಿರಂಜೀವಿ ಹಾಗೂ ಪುಷ್ಪ ಚಿತ್ರದ ನಿರ್ದೇಶಕ ಸುಕುಮಾರ್ ಪಂದ್ಯವನ್ನು ವೀಕ್ಷಿಸಿದ್ದಾರೆ. ವೇಗಿ ಜಸ್ಪ್ರೀತ್ ಬುಮ್ರಾ, T20 ನಾಯಕ ಸೂರ್ಯಕುಮಾರ್, ಯುವ ತಾರೆಗಳಾದ ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಸ್ಟೇಡಿಯಂ ಬಳಿ ಹಾಜರಿದ್ದರು. ರೋಹಿತ್ ಪತ್ನಿ ರಿತಿಕಾ ಕೂಡ ಕಾಣಿಸಿಕೊಂಡಿದ್ರು. ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಾಕಿಸ್ತಾನ 49.4 ಓವರ್ಗಳಲ್ಲಿ 241 ರನ್ ಬಾರಿಸಿತು. ಸ್ಪರ್ಧಾತ್ಮಕ ಮೊತ್ತವನ್ನು ಬೆನ್ನಟ್ಟಿದ ಭಾರತ 42.3 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 244 ರನ್ ಬಾರಿಸಿ ಗೆಲುವು ತನ್ನದಾಗಿಸಿಕೊಂಡಿತ್ತು. ಚೇಸಿಂಗ್ ವೇಳೆ ಅಮೋಘ ಬ್ಯಾಟಿಂಗ್ ನಡೆಸಿದ ಕೊಹ್ಲಿ 14 ತಿಂಗಳ ಏಕದಿನ ಮಾದರಿಯಲ್ಲಿ ಶತಕ ಬಾರಿಸಿ ಸಂಭ್ರಮಿಸಿದ್ರು. ಶ್ರೇಯಸ್ ಅಯ್ಯರ್ ಕೂಡ ಅರ್ಧ ಶತಕ ಬಾರಿಸಿದ್ರು. 67 ಎಸೆತ ಎದುರಿಸಿದ ಅಯ್ಯರ್ 5 ಬೌಂಡ್ರಿ ಮತ್ತು 1 ಸಿಕ್ಸರ್ ನೆರವಿನಿಂದ 56 ರನ್ ಬಾರಿಸಿದ್ರು. ಅಂತಿಮ ಹಂತದವರೆಗೂ ಬ್ಯಾಟಿಂಗ್ ನಡೆಸಿದ ಕೊಹ್ಲಿ 111 ಎಸೆತಗಳಿಂದ ಭರ್ತಿ 100 ರನ್ ಬಾರಿಸಿ ಅಜೇಯರಾಗಿ ಉಳಿದ್ರು.